ಕಾರ್ಯಕರ್ತರ ಮೇಲೆ ಜಾಸ್ತಿ ಪ್ರಕರಣಗಳು ದಾಖಲಾಗ್ತಿದೆ, ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿ ಬಿಜೆಪಿ ಈಗ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾ ಇದೆ. ರಾಜ್ಯಪಾಲರಿಗೆ ಇಂಥದೊಂದು ದೂರನ್ನ ಕೊಟ್ಟ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು. ರಾಜ್ಯಪಾಲ ಗೆಹ್ಲೋಟ್ ದೂರು ನೀಡಿದ ಬಿಜೆಪಿ ಅವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಿಂದ ಕರಸೇವಕರ ಟಾರ್ಗೆಟ್ ಆಗ್ತಾ ಇದೆ. ಹುಬ್ಬಳ್ಳಿ ಪ್ರಕರಣ ಏನಿದೆ 31 ವರ್ಷದ ಹಳೆ ಪ್ರಕರಣ ತೆಗೆದು ಈಗ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿ ದೂರಿನಲ್ಲಿ ಇದಷ್ಟು ದಾಖಲಾಗಿದೆ. ಬೆಂಗಳೂರಿನ ರಾಜಭವನಕ್ಕೆ ಭೇಟಿ ನೀಡಿ ಈಗಾಗಲೇ ದೂರನ್ನ ಸಲ್ಲಿಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಇಂಥದೊಂದು ದೂರು ಸಲ್ಲಿಕೆಯಾಗಿದೆ. ರಾಜ್ಯಪಾಲರಿಗೆ ಒಂದು ಹಕ್ಕಿರುತ್ತೆ. ಇಂಥ ಸರ್ಕಾರದ ವಿರುದ್ಧ ಏನೇ ಆರೋಪಗಳಿದ್ರೂ ಕೂಡ ನೇರವಾಗಿ ಹೋಗಿ ರಾಜ್ಯಪಾಲರಿಗೆ ಕೊಟ್ಟರೆ ರಾಜ್ಯಪಾಲರಿಗೆ ಇದರ ಮೇಲೆ ಕ್ರಮ ತೆಗೆದುಕೊಳ್ಳಬಹುದಾದಂತಹ ಒಂದು ಹಕ್ಕು ಇದ್ದೇ ಇರುತ್ತೆ. ಸಾಂವಿಧಾನಿಕವಾಗಿ ಕೂಡ ರಾಜ್ಯಪಾಲರಿಗೆ ಇಂಥದೊಂದು ಹಕ್ಕು ಇದ್ದೇ ಇರುವ ಕಾರಣ ಈಗ ಬಿಜೆಪಿ ವಿಜೇಂದ್ರ ನೇತೃತ್ವದ ಒಂದು ತಂಡ ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿ ಬೇಕು ಅಂತಲೇ ಕಾಂಗ್ರೆಸ್ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಿ ಹೇಳಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ಏನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧನ ಒಳಪಡಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ತತ್ಕ್ಷಣ ರಾಜ್ಯ ಸರ್ಕಾರದಿಂದ ವಿವರವನ್ನು ಪಡೆದುಕೊಳ್ಬೇಕು. ಕರ ಸೇವಕರ ಬಂಧನ ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ರು. ಹುಬ್ಬಳ್ಳಿಯಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಇದರ ಬೆನ್ನಿಗೆ 150ಕ್ಕೂ ಹೆಚ್ಚು ಕೇಸರಿ ಕಾರ್ಯಕರ್ತರ ಬಂಧನ ಕೂಡ ಹುಬ್ಬಳ್ಳಿಯಲ್ಲಿ ಆಯಿತು. ಪೊಲೀಸ್ ಠಾಣೆಗೆ ಮುತ್ತಿಗೆಗೆ ಯತ್ನದ ಹಿನ್ನೆಲೆ ಅವರನ್ನ ಬಂಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ರೇಣುಕಾ ಸುಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಬೇಡಿಕೆಯನ್ನ ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡುತ್ತೇವೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಲಾಖೆಯ ನಿಯಮವನ್ನ ಪರಿಶೀಲನೆ ಮಾಡಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆ. ಟೋಟಲ್ 120 ಜನ ಬಂಧನಕ್ಕೆ ತಗೊಂಡಿದ್ವಿ, ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಲೀಡರ್ಸು ಎಲ್ಲ ಸೇರಿ 120 ಜನ ಪ್ರಿವೆಂಟಿವ್ ಅರೆಸ್ಟ್ ಆಗಿದ್ದಾರೆ. ವಿವಿಧ ಬೇಡಿಕೆ ಇತ್ತು. ನಾವು ಅವ್ರಿಗೂ ಅದೇ ಹೇಳಿರೋದು, ಕಾನೂನುಬದ್ಧವಾಗಿ ಕಾನೂನಿನ ಪರಿಮಿತಿ ಒಳಗೆ ಇಲಾಖೆಯ ರೂಲ್ಸ್ ಪ್ರಕಾರ ನಾವು ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನ್ಯೂಟ್ರಲ್ ಆಗಿ ಕರೆಕ್ಟ್ ಆಗಿ ತಗೋತೀವಿ ಅಂತ ಹೇಳಿದ್ವಿ. ಹೌದು, ನಾವು ಡಿಪಾರ್ಟ್ಮೆಂಟಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ಥರ ಇದೆ ಅದರ ಪ್ರಕಾರ ನಾವು ಕ್ರಮ ಪ್ರತಿಭಟನೆ ಮುಂಚಿತವಾಗಿ ಯಾವುದೇ ರೀತಿ ಅನುಮತಿ ಅದು ನಾನು ಚೆಕ್ ಮಾಡಬೇಕು, ಆಫೀಸರ್ ಚೆಕ್ ಮಾಡಬೇಕು.